दोस्तों आप सबको मेरा नमस्कार ಹಿಂದಿ ಪಾಠಶಾಲಾ में आप सबका स्वागत है ಸ್ನೇಹಿತರೆ ಸುಲಭವಾಗಿ ನಾವು ಕನ್ನಡದ ಮುಖಾಂತರ ಹಿಂದಿಯನ್ನ ಕಲಿತಾ ಇದ್ದೀವಿ ಇವತ್ತು ನಾವು ಪ್ರಶ್ನೆ ಕೇಳಬೇಕಾದ್ರೆ ಕೌನ್ ಅಂತ ಕೇಳಿದ್ರೆ ಯಾರು ಅಂತ ಸೊ ಈಗ ಯಾರು ಅಂತ ನೀವು ಪ್ರಶ್ನೆ ಕೇಳಬೇಕಾದ್ರೆ ನೀವು ಹೇಗೆ ಕೇಳ್ತೀರಾ ಕೌನ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡ್ತೀರಾ ಸೊ ಒಂದು ವರ್ಡ್ದು ಮೀನಿಂಗ್ ತಿಳ್ಕೊಳ್ಳಿ ಯಾರು ಅನ್ನೋದಕ್ಕೆ ಹಿಂದಿನಲ್ಲಿ ಕೌನ್ ಅಂತ ನಾವು ಕೇಳಬೇಕಾಗುತ್ತೆ ಸೊ ಇದನ್ನ ನೀವು ಕಲ್ತ್ರೆ ನೀವು ಬೇರೆ ಬೇರೆ ತರದ ಸೆಂಟೆನ್ಸ್‌ಗಳನ್ನ ಕ್ವೆಶ್ಚನ್‌ಗಳನ್ನ ಮಾಡೋದು ಈಸಿ ಮತ್ತೆ ಯಾರಾದ್ರೂ ಕೌನ್ ಅಂತ ಯೂಸ್ ಮಾಡಿ ಸೆಂಟೆನ್ಸ್ ಮಾಡಿದಾಗ ನೀವು ಅದಕ್ಕೆ ಆನ್ಸರ್ ಮಾಡೋದು ಸಿಂಪಲ್ ಆಗುತ್ತೆ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ ಬನ್ನಿ ಈಗ ಕಲಿಯೋಣ ಯಾರು ಕೌನ್ ಯಾರು ಅಂದ್ರೆ ಕೌನ್ ಹಿಂದಿನಲ್ಲಿ ನೀವು ಯಾರು ಅಂತ ಕೇಳಬೇಕಾಗುತ್ತೆ ನೀವು ಅಥವಾ ಬೇರೆಯವರು ನಿಮ್ಮನ್ನ ಕೇಳ್ತಾರೆ ಸೊ ಯಾವ ಸಿಚುಯೇಷನ್ ಬೇಕಾದ್ರೂ ಬರ್ಬೋದು ನೀವು ಯಾರು ಅಂತ ಕೇಳ್ಬೋದು ಅಥವಾ ನೀವೇ ಬೇರೆಯವ್ರನ್ನ ನೀವು ಯಾರು ಅಂತ ಕೇಳಬೇಕಾಗುತ್ತೆ ಅಲ್ವಾ ಎರಡಕ್ಕೂ ನಿಮಗೆ ಆನ್ಸರ್ ಗೊತ್ತಿರಬೇಕು ಸೊ ನಾನು ವಿನಯ್ ಅಂತ ಹೇಳ್ಬಹುದು ಅಂದ್ರೆ ನಿಮ್ಮ ಹೆಸರನ್ನ ನೀವು ಹೇಳ್ಕೊಳ್ತೀರಾ ಅಥವಾ ನನ್ನ ಹೆಸರು ವಿನಯ್ ಅಂತ ಹೇಳ್ಬಹುದು ನಾನು ವಿನಯ್ ನನ್ನ ಹೆಸರು ವಿನಯ್ ಸೊ ಹಿಂದಿನಲ್ಲೇನು ನೀವು ಯಾರು ಆಪ್ ಕೌನ್ ಹೇ ಹೇಗೆ ಕೇಳ್ತೀರಾ ಆಪ್ ಕೈಸೆ ಪೂछते हैं ಆಪ್ ಕೌನ್ ಹೇ ನೋಡಿ ತುಮ್ ಕೌನ್ ಹೋ ಅಂತ ಕೇಳಿದ್ರೆ ನೀನು ಯಾರು ನೀವೇನಾದ್ರೂ ಸಪೋಸ್ ನೀವು ಯಾರು ಅಂತ ಕೇಳೋ ಬದಲು ನೀನು ಯಾರು ಅಂತ ಕೇಳಬೇಕಾದ್ರೆ ತುಮ್ ಕೌನ್ ಹೋ ಅಂತ ಯೂಸ್ ಮಾಡ್ಬೋದು ಇಲ್ಲಿ ರೆಸ್ಪೆಕ್ಟಿಗೆ ಅದು ಬೇರೆಯವರಿಗೆಲ್ಲ ಆದ್ರೆ ನಾವು ಆಪ್ ಕೌನ್ ಹೇ ಅಂತ ಯೂಸ್ ಮಾಡ್ತೀವಿ ಆಪ್ ಕೌನ್ ಹೇ ಆವಾಗ ಇಂಟ್ರೊಡ್ಯೂಸ್ ಮಾಡ್ಕೊಡೋರು ಏನು ಹೇಳ್ತಾರೆ ಮೈ ವಿನಯ್ ಹೂಂ ಮೈ ವಿನಯ್ ಹೂಂ ಅಥವಾ ಮೇರಾ ನಾಮ್ ಅಂತಾನು ಸ್ಟಾರ್ಟ್ ಮಾಡ್ಬೋದು ಮೇರಾ ನಾಮ್ ವಿನಯ್ ಹೇ ಮೇರಾ ನಾಮ್ ಹಾಕಿ ಮುಂದೆ ಅವರ ನೇಮ್ ಅನ್ನ ಹಾಕ್ಬೋದು ಮೈ ವಿನಯ್ ಹೂಂ ಮೇರಾ ನಾಮ್ ವಿನಯ್ ಹೇ ಈಗ ಇವರು ಯಾರು ಅಂತ ನೀವು ಕೇಳಬೇಕಾದ್ರೆ ಹೇಗೆ ಕೇಳ್ತೀರಾ ಇವರು ಯಾರು ಅಥವಾ ಅವರು ನಿಮ್ಮನ್ನ ಕೇಳ್ಬಹುದು ಇವರು ಯಾರು ಅಂತ ಅದಕ್ಕೆ ನೀವು ಆನ್ಸರ್ ಕೊಡ್ಬೇಕು ನೋಡಿ ಇಲ್ಲಿ ಪ್ರಶ್ನೆ ಮಾಡ್ಬೇಕಾದ ಸಂದರ್ಭನೂ ಬರುತ್ತೆ ಆನ್ಸರ್ ಕೊಡೋ ಸಿಚುಯೇಷನ್ ಕ್ರಿಯೇಟ್ ಆಗ್ಬಹುದು ಅಲ್ವಾ ಇವರು ನನ್ನ ತಂದೆ ಈಗ ನೀವು ಪ್ರಶ್ನೆ ಕೇಳಬೇಕಾದ್ರೆ ಇವರು ಯಾರು ಅಂತ ಕೇಳೋದಕ್ಕೆ ನಿಮ್ಗೆ ಗೊತ್ತಿರಬೇಕು ಎರಡನೇದು ಅವ್ರು ನಿಮ್ಮನ್ನ ಇವರು ಯಾರು ಅಂತ ಕೇಳಿದಾಗ ನಿಮ್ಗೆ ಆನ್ಸರ್ ಮಾಡೋದಕ್ಕೂ ಗೊತ್ತಿರಬೇಕು ಅಲ್ವಾ ಸೊ ಇವರು ನನ್ನ ತಂದೆ ಅಂತ ನೀವು ಆನ್ಸರ್ ಮಾಡ್ಬೇಕಾಗ್ಬೋದು ಅಥವಾ ಅಮ್ಮ ಜೊತೆಗಿದ್ರೆ ಇವರು ನನ್ನ ತಾಯಿ ಅಂತ ಹೇಳ್ತೀರಾ ಅಥವಾ ನಿಮ್ಮ ಬ್ರದರ್ ಜೊತೆಗಿದ್ರೆ ಇವನು ನನ್ನ ಸಹೋದರ ಅಂತ ಬ್ರದರ್ ಅಂತ ನೀವು ಇಂಟ್ರೊಡ್ಯೂಸ್ ಮಾಡಿ ಕೊಡ್ತೀರಾ ಹೌದಾ ಸೊ ಈಗ ಹೇಗೆ ಕೇಳ್ತೀರಾ ಈಗ ಇವರು ಯಾರು ಈಗ ನೀವು ಕೇಳಿ ಇವರು ಯಾರು ಅಂತ ನೀವು ಕೇಳಿ ಫಸ್ಟ್ ಪ್ರಶ್ನೆ ಕೇಳಿ ಏನಂತ ಕೇಳಬೇಕು ಇವರು ಯಾರು ಯಾರು ಅನ್ನೋದಕ್ಕೆ ಆಲ್ರೆಡಿ ಗೊತ್ತಾಗಿದೆ ಇವರು ಅನ್ನೋದಕ್ಕೆ ಗೊತ್ತಾಗಿದೆ ಎ ಕೌನ್ ಹೇ ಎ ಕೌನ್ ಹೇ ಇವರು ಅನ್ನೋದಕ್ಕೆ ಎ ಅಂತ ಯೂಸ್ ಮಾಡ್ತೀವಿ ಸೊ ಎ ಕೌನ್ ಹೇ ಸೊ ಈಗ ನೀವೇ ಆನ್ಸರ್ ಮಾಡಿ ಇವ್ರು ಯಾರು ಅಂತ ನೀವು ಕೇಳಿದ್ರಿ ಈಗ ನೀವು ಆನ್ಸರ್ ಮಾಡ್ಬೇಕಾದ್ರೆ ಹೇಗೆ ಮಾಡ್ತೀರಾ ಇವರು ನನ್ನ ತಂದೆ ಅಂತ ಹೇಳ್ಬೇಕು ಎ ಮೇರೆ ಪಿತಾಜಿ ಹೇ ಎ ಮೇರೆ ಪಿತಾಜಿ ಹೇ ನೋಡಿ ಮೇರೆ ಯೂಸ್ ಮಾಡಬೇಕು ಅಲ್ಲಿ ಮೇರಿ ಅಥವಾ ಮೇರಾ ಬರಬಾರ್ದು ಪಿತಾಜಿನ ನೋಡಿ ನಾವು ಮೇರಾ ಮೇರೆ ಮೇರಿ ಹಾಕ್ತೀವಿ ಮುಂದಿನ ಶಬ್ದ ನೋಡ್ತಿದೀವಿ ಎ ಮೇರೆ ಪಿತಾಜಿ ಹೇ ಅಮ್ಮಂಗಾದ್ರೆ ಮೇರೆ ಇರೋದು ಮೇರಿ ಆಯ್ತು ಎ ಮೇರಿ ಮಾ ಹೇ ಎ ಮೇರಿ ಮಾ ಹೇ ಅದೇ ಬ್ರದರಿಗಾದ್ರೆ ಸಿಂಗ್ಯುಲರ್ ಯೂಸ್ ಮಾಡ್ಬೋದು ಯ ಮೇರಾ ಭಾಯಿ ಹೇ ಯ ಮೇರಾ ಭಾಯಿ ಹೇ ಇವನು ನನ್ನ ಸಹೋದರ ಅಂತ ಹೇಳ್ತೀವಿ ಸೊ ಈಗ ಅವರು ಯಾರು ಅಂತ ಕೇಳಬೇಕಾದ್ರೆ ಈಗ ಸಪೋಸ್ ನೀವೇ ಕೇಳಬೇಕು ಅವ್ರು ಯಾರು ಅಂತ ಅಥವಾ ಬೇರೆಯವರು ನಿಮ್ಮನ್ನ ಕೇಳ್ತಾರೆ ಅವ್ರು ಯಾರು ಅಂತ ಸೊ ಅದಕ್ಕೆ ಹಾಗಾಗಿ ಅವರು ಯಾರು ಅನ್ನೋದಕ್ಕೂ ನಿಮ್ಗೆ ಗೊತ್ತಿರಬೇಕು ಮತ್ತೆ ಅದಕ್ಕೆ ಆನ್ಸರ್ ಮಾಡೋದಕ್ಕೂ ಗೊತ್ತಿರಬೇಕು ಸೊ ಅವರು ನನ್ನ ಫ್ರೆಂಡ್ಸ್ ಅಂತ ಹೇಳ್ತೀರಾ ಅವರು ನನ್ನ ಸ್ನೇಹಿತರು ಅವರು ನನ್ನ ಸ್ನೇಹಿತರು ಅಥವಾ ಅವ್ರು ನನ್ನ ಚಿಕ್ಕಪ್ಪ ಅಂತ ಹೇಳ್ಬೇಕಾಗುತ್ತೆ ಅವ್ರು ನಮ್ಮ ಅಂಕಲ್ ಅಂತ ಹೇಳ್ಬೇಕಾ ಸೊ ಅವಾಗ ಏನ್ ಹೇಳ್ತೀರಾ ತಪ್ ಕೇಸೆ ಬೋಲೆಂಗೆ ಅವ್ರು ನನ್ನ ಅಜ್ಜಿ ಅಂತ ಹೇಳ್ಬೇಕಾದ್ರೆ ಹೇಗೆ ಹೇಳ್ತೀರಾ ಸೊ ಈಗ ಅವರು ಯಾರು ಹಿಂದಿ ಮೇ ಬೋಲಿಯೇ ಅವರು ಯಾರು ವೇ ಕೌನ್ ಹೇ ನೋಡಿ ಇವರು ಅಂದ್ರೆ ಎ ಅವರು ಅಂದ್ರೆ ವೇ ಕೌನ್ ಹೇ ನೋಡಿ ಸಿಂಪಲ್ ಇದೆ ಹಿಂದಿ ಕಲಿಯೋದು ಎ ಇವರು ಅವರು ವೇ ಕೌನ್ ಹೇ ವೇ ಮೇರೆ ದೋಸ್ತ್ ಹೇ ಅವರು ನನ್ನ ಫ್ರೆಂಡ್ಸ್ ವೇ ಮೇರೆ ದೋಸ್ತ್ ಹೇ ನೋಡಿ ಅವರು ನನ್ನ ಫ್ರೆಂಡ್ಸ್ ವೇ ಮೇರೆ ದೋಸ್ತ್ ಹೇ ವೇ ಮೇರೆ ಚಾಚಾ ಹೇ ಅವರು ನನ್ನ ಚಿಕ್ಕಪ್ಪ ವೇ ಮೇರೆ ಚಾಚಾ ಹೇ ಅಥವಾ ಅವರು ಅಜ್ಜಿ ಅಂತ ಹೇಳ್ಬೇಕನ್ನ ವೇ ಮೇರಿ ನಾನಿ ಹೇ ನೋಡಿ ನಾನಿ ಅಲ್ಲಿ ಸ್ತ್ರೀಲಿಂಗ್ ಬಂತ ಕೂಡಲೇ ಮೇರಿ ಆಯ್ತು ವೇ ಮೇರಿ ನಾನಿ ಹೇ ಅವರು ನನ್ನ ಅಜ್ಜಿ ಸೊ ಈಗ ಬೇರೆ ತರದ ಸೆಂಟೆನ್ಸ್ ಗಳನ್ನ ನೋಡೋಣ ಭಾರತದ ಪ್ರಧಾನಮಂತ್ರಿ ಯಾರು ಅಂತ ನೀವು ಹೇಗೆ ಕೇಳ್ತೀರಾ ಬೇರೆಯವರು ನಿಮ್ಮನ್ನ ಕೇಳಿದ್ರೆ ನೀವು ಆನ್ಸರ್ ಕೊಡ್ಬೇಕಾಗುತ್ತೆ ಅಲ್ವಾ ಹಾಗೆ ಈ ಕಾಲೇಜಿನ ಪ್ರಿನ್ಸಿಪಾಲ್ ಯಾರು ಅಂತ ಕೇಳಿ ಈ ಕಾಲೇಜಿನ ಪ್ರಿನ್ಸಿಪಾಲ್ ಯಾರು
ಹಾಗೆ ಇದನ್ನು ಬರೆದವರು ಯಾರು ಅಂತ ಕೇಳಬೇಕು. ನೋಡಿ, ಇದನ್ನು ಬರೆದವರು ಯಾರು ಅಂತ ಕೇಳಬೇಕು. ಅಥವಾ ನಿನ್ನನ್ನು ಕರೆದವರು ಯಾರು ಅಂತ ಕೇಳಬೇಕು. ನೋಡಿ, ಈ ಥರದ ಸೆಂಟೆನ್ಸ್ಗಳಿಗೆಲ್ಲ ಟ್ರೈ ಮಾಡ್ತಾ ಹೋಗಿ. ಅದಕ್ಕಾಗಿ ನಾನು ಫಸ್ಟ್ ಕನ್ನಡ ಕೊಡ್ತಾ ಇದ್ದೀನಿ, ನೀವು ಯೋಚನೆ ಮಾಡೋದಕ್ಕೆ ಟೈಮ್ ಸಿಗಲಿ ಅಂತ ಹೇಳಿ. ಸೊ ಭಾರತದ ಪ್ರಧಾನಮಂತ್ರಿ ಯಾರು? ಅದಕ್ಕೆ ನಿಮ್ಮ ಆನ್ಸರ್ ಏನು ಎಂತ ಯೋಚನೆ ಮಾಡ್ಕೊಂಡಿದ್ದೀರಲ್ವಾ? ಎಸ್, ಸರಿನಾ ತಪ್ಪ ನೋಡಿ. ಭಾರತ್ಗೆ ಪ್ರಧಾನಮಂತ್ರಿ ಕೌನ್ ಹೇ? ಇಲ್ಲಿ ಕೆ ಯಾಕೆ ಅಂದ್ರೆ ರೆಸ್ಪೆಕ್ಟ್ ಕೊಡಬೇಕು, ಹಾಗಾಗಿ ಭಾರತ್ಗೆ ಪ್ರಧಾನಮಂತ್ರಿ ಕೌನ್ ಹೇ. ಈ ಕಾಲೇಜಿನ ಅನ್ನೋದಕ್ಕೆ, ಈ ಕಾಲೇಜಿನ ಅಂದ್ರೆ ಕಾಲೇಜ್, ಕೆ ಈ ಕಾಲೇಜಿನ ಇಸ್ ಅಂತ ಸೇರಿಸ್ಬೇಕು. ಇಸ್ ಕಾಲೇಜ್ ಕೆ ಪ್ರಿನ್ಸಿಪಾಲ್ ಕೌನ್ ಹೇ? ಇಸ್ ಕಾಲೇಜ್ ಕೆ ಪ್ರಿನ್ಸಿಪಾಲ್ ಕೌನ್ ಹೇ? ಇದನ್ನು ಬರೆದವರು ಇಸೆ, ಇದನ್ನು ಇಸೆ ಅಥವಾ ಇಸ್ಕೋ ಯಾವ್ದಾದ್ರು ಯೂಸ್ ಮಾಡಿ. ಲಿಖನೆ ವಾಲೆ ಕೌನ್ ಹೇ? ಇಸೆ ಲಿಖನೆ ವಾಲೆ ಕೌನ್ ಹೇ? ಲಿಖನೆ ವಾಲೆ ಅಂದ್ರೆ ಬರೆದಿರುವರು, ಬರೆದವರು ಯಾರು. ಹಾಗೆ ಲಿಖನೆ ವಾಲೆ, ಚಲನೆ ವಾಲೆ, ಬೋಲ್ನೆ ವಾಲೆ, ಆನೆ ವಾಲೆ, ಸೊ ಯಾವುದನ್ನು ಬೇಕಾದ್ರೂ ನೀವು ಹೇಳ್ಬಹುದು. ಇದನ್ನು ಬರೆದವರು ಯಾರು? ನಿನ್ನನ್ನು ಕರೆದವರು ಯಾರುಗೆ? ನಿನ್ನನ್ನು ತುಮ್ಹೇ ಅಥವಾ ತುಮ್ಕೋ. ಬುಲಾನೆ ವಾಲೆ, ನೋಡಿ ವಾಲಾ ವಾಲೆ ವಾಲಿ ಸೇರಿಸಿ ಈ ತರ ನಾವು ಸೆಂಟೆನ್ಸ್ ಮಾಡ್ಬೋದು. ತುಮ್ಹೇ ಬುಲಾನೆ ವಾಲೆ ಕರೆದವರು, ಬುಲಾನೆ ವಾಲೆ ಕೌನ್ ಹೇ? ಕೌನ್ ಹೇ? ನಿನ್ನ ತಂದೆ ಯಾರು? ಸಿಂಪಲ್ ಆಗಿ ಕೇಳ್ಬಹುದು. ನಿಮ್ಮ ತಂದೆ ಯಾರು ಅಂತ ನೀವೇ ಕೇಳ್ಬೇಕಾದ್ರೆ ಹೇಗೆ ಕೇಳ್ತೀರಾ? ಯೋಚನೆ ಮಾಡ್ಕೊಳ್ಳಿ ಆನ್ಸರ್ನ. ನಿನ್ನ ತಾಯಿ ಯಾರು ಅಂತ ಕೇಳಬೇಕು, ಹೇಗೆ ಕೇಳ್ತೀರಾ? ಮತ್ತೆ ಆನ್ಸರ್ ಕೊಡೋದಕ್ಕೂ ರೆಡಿ ಇಟ್ಬೇಕು. ನಿನ್ನ ಸ್ನೇಹಿತ ಯಾರು? ನಿನ್ನ ಸಹೋದರಿ ಯಾರು? ಸೊ ಇದೆಲ್ಲದಕ್ಕೂ ಆನ್ಸರ್ ಈಗ ನಿಮಗೆ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ನೋಡೋಣವಾ? ನಿನ್ನ ತಂದೆ ಯಾರು? ತುಮ್ಹಾರೆ ಪಿತಾಜಿ ಕೌನ್ ಹೇ? ತುಮ್ಹಾರೆ ಪಿತಾಜಿ ಕೌನ್ ಹೇ? ನಿನ್ನ ತಾಯಿ ಯಾರು? ತುಮ್ಹಾರಿ ಮಾ ಅಥವಾ ತುಮ್ಹಾರಿ ಮಾತಾಜಿ ಕೌನ್ ಹೇ? ನಿನ್ನ ಸ್ನೇಹಿತ ಯಾರು? ತುಮ್ಹಾರ ದೋಸ್ತ್ ಕೌನ್ ಹೇ? ತುಮ್ಹಾರ ದೋಸ್ತ್ ಕೌನ್ ಹೇ? ಹಾಗೆ ನಿನ್ನ ಸಹೋದರಿ ಯಾರು? ತುಮ್ಹಾರಿ ಬೆಹನ್ ಕೌನ್ ಹೇ? ತುಮ್ಹಾರಿ, ನೋಡಿ ತುಮ್ಹಾರ, ತುಮ್ಹಾರೆ, ತುಮ್ಹಾರಿ ಚೇಂಜ್ ಆಗ್ತಾ ಇದೆ. ತುಮ್ಹಾರಿ ಬೆಹನ್ ಕೌನ್ ಹೇ? ಈಗ ನೆಕ್ಸ್ಟ್, ಮನೆ ಮಾಲೀಕ ಯಾರು? ಮನೆಯ ಓನರ್ ಯಾರು ಅಂತ ಕೇಳಬೇಕಾದ್ರೆ ಹೇಗೆ ಕೇಳ್ತೀರಾ? ಮನೆಯ ಈ ಅಂತ ಕೇಳ್ಬೇಕು. ಈ ಮನೆಯ ಅನ್ಬೇಕಾದ್ರೆ ಇಸ್ ಅಂತ ಸೇರಿಸ್ಬೇಕು, ಇಲ್ಲ ಅಂದ್ರೆ ಬರೀ ಅಂದ್ರೆ ಮನೆಯ ಅಷ್ಟೇ ಸಾಕು. ಸೀಮಾಳ ಸಹೋದರ ಯಾರು? ಕೈಸೆ ಪೂछते हैं ಹಿಂದಿ ಮೇ? ಸೀಮಾಳ ಸಹೋದರ ಯಾರು? ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಹಿಂದಿನಲ್ಲಿ ಕೇಳಬೇಕು. ಹೇಗೆ ಕೇಳ್ತೀರಾ? ರವಿಯ ಟೀಚರ್ ಯಾರು? ನೋಡೋಣವಾ? ಮನೆಯ ಮಾಲೀಕ ಯಾರು? ಮನೆಯ ಮಾಲೀಕ, ಘರ್ ಕಾ ಮಾಲಿಕ್ ಕೌನ್ ಹೇ? ಘರ್ ಕಾ ಮಾಲಿಕ್, ಮನೆಯ ಮಾಲೀಕ. ಘರ್ ಕಾ ಮಾಲಿಕ್ ಕೌನ್ ಹೇ? ಈ ಮನೆ ಅಂತ ಕೇಳಬೇಕಾದ್ರೆ ಇಸ್ ಘರ್ ಕಾ ಮಾಲಿಕ್ ಕೌನ್ ಹೇ? ಅಷ್ಟೇ ಸಿಂಪಲ್. ಸೀಮಾಳ ಸಹೋದರ, ಸೀಮಾ ಕಾ ಭಾಯಿ ಕೌನ್ ಹೇ? ಸೀಮಾ ಕಾ ಭಾಯಿ, ಕಾ ಯಾಕೆ ಬಂತು ಅಂದ್ರಲ್ಲಿ ಭಾಯಿ ನೋಡ್ಬೇಕು ನಾವು ವರ್ಡನ್ನ. ಸೀಮಾ ಕಾ ಭಾಯಿ ಕೌನ್ ಹೇ? ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಕೌನ್ ಹೇ? ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಕೌನ್ ಹೇ? रविया टीचर यारू? रवि के टीचर या शिक्षक कौन है? रवि के टीचर या शिक्षक कौन है? ಈ ಕಾರ್ನ ಮಾಲೀಕ ಯಾರು ಅಂತ ಕೇಳಬೇಕು. ಈ ಕಾರ್ ಓನರ್ ಯಾರು ಅಂತ ಕೇಳಬೇಕಾದ್ರೆ ಈ ಎಂದಕ್ಕೆ ಗೊತ್ತಾಗಿದೆ ಅಲ್ವಾ? ಯೂಸ್ ಮಾಡಿ. ಹಾಗೆ ನಿನ್ನ ಅಜ್ಜ ಯಾರು? ನಿನ್ನ ಅಜ್ಜ ಯಾರು? ತಾತ ಅಜ್ಜ ಏನಾದರೂ ಹೇಳಿ. ಅವಳ ತಂದೆ ಯಾರು? ಅವಳ ತಂದೆ ಯಾರು? ಈ ಕಂಪನಿಯ ಡೈರೆಕ್ಟರ್ ಯಾರು? ಈ ಕಂಪನಿಯ ಡೈರೆಕ್ಟರ, ಓನರ, ಮ್ಯಾನೇಜರ್, ನಿಮ್ಗೆ ಇಷ್ಟ ಬಂದಿದ್ದು ಕೇಳ್ಬೋದು. ಜಸ್ಟ್ ಎಕ್ಸಾಂಪಲ್ಗೆ ಒಂದು ಸೆಂಟೆನ್ಸ್ ಕೊಟ್ಟಿದ್ದೀನಿ. ಈ ಕಾರ್ನ ಮಾಲೀಕ ಯಾರು? ಇದಕ್ಕೆ ನೀವು ಆನ್ಸರ್ನ ಇದರಲ್ಲಿ ವಿಡಿಯೋದಲ್ಲಿ ಸಿಗಲ್ಲ, ನೀವು ಕಮೆಂಟ್ಸ್ ಅಲ್ಲಿ ಬರೆದು ತಿಳಿಸಿ. ಹಾಗೆ ನಿನ್ನ ಅಜ್ಜ ಯಾರು? ಅವಳ ತಂದೆ ಯಾರು? ಈ ಕಂಪನಿಯ ಡೈರೆಕ್ಟರ್ ಯಾರು? ನಿಮ್ಮ ಮನೆಯ ನೌಕರ ಅಂದ್ರೆ ಕೆಲಸದವನು ಯಾರು? ಯಾರು ನಿಮ್ಮನ್ನು ಕರೆಯುತ್ತಿದ್ದಾರೆ? ಯಾರು ನಿಮ್ಮನ್ನು ಕರೆಯುತ್ತಿದ್ದಾರೆ? ಇದನ್ನ ಹಿಂದಿನಲ್ಲಿ ಹೇಗೆ ಕೇಳಬೇಕು? ನೀವು ಯಾರು? ಸಿಂಪಲ್ ಆಗಿ ನೀವು ಯಾರು, ಮತ್ತೆ ಈ ಮಕ್ಕಳು ಯಾರು? ಇಷ್ಟನ್ನ, ಈ 8 ಪ್ರಶ್ನೆಗಳನ್ನ ನೀವು ಹಿಂದಿನಲ್ಲಿ ಕೇಳಬೇಕು. ಸೊ ಇದಕ್ಕೆ ಹಿಂದಿನಲ್ಲಿ ಹೇಗೆ ಹೇಳಬೇಕು ಅನ್ನೋದನ್ನು ನೀವು ಕಮೆಂಟ್ಸ್ ಅಲ್ಲಿ ಬರೆದು ತಿಳಿಸಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ,
ಹಾಗೂ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಯಾಕಂದ್ರೆ ರೆಗ್ಯುಲರ್ ಆಗಿ ನಿಮಗೆ ವಿಡಿಯೋ ಸಿಗ್ತಾ ಇರುತ್ತೆ. ಸೊ ರೆಗ್ಯುಲರ್ ಪ್ರಾಕ್ಟೀಸ್ ಆಗ್ತಾ ಹೋದರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಖಂಡಿತವಾಗೂ ಹಿಂದಿಯನ್ನು ಕಲಿಬಹುದು. सुनने के लिए आप सबको धन्यवाद।